ದಿಶಾ ಅಂತ ಹೇಳಿ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇದೆ. ಅದು ಹಿಂದೆ ಕೇಂದ್ರ ಪುರಸ್ಕೃತ ಯೋಜನೆಗಳನ್ನು ರಿವ್ಯೂ ಮಾಡಲಿಕ್ಕೆ ಒಂದು ಸಮಿತಿ ಇದೆ. ಆ ಸಮಿತಿ ಅಧ್ಯಕ್ಷ ನಾನು. ಒಟ್ಟು ಈ ಕೇಂದ್ರ ಪುರಸ್ಕೃತ ಯೋಜನೆಗಳು ಸುಮಾರು 67 ಯೋಜನೆಗಳಿದ್ದಾವೆ. ಅವುಗಳನ್ನೆಲ್ಲ ರಿವ್ಯೂ ಮಾಡಿದ್ದೀನಿ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಖರ್ಚು ಮಾಡ್ತಕ್ಕಂಥದ್ದು ಒಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತಂದರೆ ಕೇಂದ್ರ ಸರ್ಕಾರನೂ ದುಡ್ಡಿರ್ತದೆ, ರಾಜ್ಯ ಸರ್ಕಾರದ್ದು ದುಡ್ಡಿರ್ತದೆ. ಒಂದೊಂದು ಯೋಜನೆಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಒಂದೊಂದು ಯೋಜನೆಗಳು 50-50 ಇರ್ತವೆ, ಒಂದೊಂದು ಯೋಜನೆಗಳು 60-40 ಇರ್ತವೆ, ಒಂದೊಂದು ಯೋಜನೆಗಳು 70-30 ಇರ್ತವೆ, ಒಂದೊಂದು ಯೋಜನೆಗಳಲ್ಲಿ ರಾಜ್ಯ ಸರ್ಕಾರ ಜಾಸ್ತಿ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಒಟ್ಟು ಕರ್ನಾಟಕದಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಿಗೆ ಒಟ್ಟು ಖರ್ಚು ಮಾಡ್ತಕ್ಕಂಥದ್ದು 46,859 ಕೋಟಿ. 46,859 ಕೋಟಿ. ಕೇಂದ್ರ ಸರ್ಕಾರ ಖರ್ಚು ಮಾಡ್ತಕ್ಕಂಥದ್ದು 22,758 ಕೋಟಿ. ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು 22,758 ಕೋಟಿ. ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥದ್ದು ಅದರಲ್ಲಿ 22,758 ಕೋಟಿ ರೂಪಾಯಿನಲ್ಲಿ 24-25ರಲ್ಲಿ 18,562 ಕೋಟಿ ರೂಪಾಯಿ ಮಾತ್ರ ಬಂದಿದೆ. ಇನ್ನೂ 4,000 ಚಿಲ್ಲರೆ ಕೋಟಿ ಬರಲಿಲ್ಲ. ಕೊಡ್ಲಿಲ್ಲಯ್ಯ, 4,000 ಚಿಲ್ಲರೆ ಕೋಟಿ ಬರಲಿಲ್ಲ. ಈ 46,000 ಕೋಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು 22,000 ಕೋಟಿ. ಅಂದರೆ ಇನ್ನು 24,000 ಕೋಟಿ ರಾಜ್ಯ ಸರ್ಕಾರ ಖರ್ಚು ಮಾಡೋದು. 24,000 ಕೋಟಿ ರಾಜ್ಯ ಸರ್ಕಾರ, 22,000 ಚಿಲ್ಲರೆ ಕೋಟಿ ಕೇಂದ್ರ ಸರ್ಕಾರ. ಅಂದರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ರಾಜ್ಯ ಸರ್ಕಾರನೇ ಹೆಚ್ಚು ಜಾಸ್ತಿ ಖರ್ಚು ಮಾಡ್ತದೆ. ಖರ್ಚಾಗಿರ್ತಕ್ಕಂಥದ್ದು ಒಟ್ಟು ಖರ್ಚಾಗಿರ್ತಕ್ಕಂಥದ್ದು 83%. ನಾನು ಅದಕ್ಕೆ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಮುಂದಿನ ಈ ವರ್ಷದಿಂದ ಅಂದರೆ 25-26ರಿಂದ ಈ ವರ್ಷದಿಂದ 100% ಖರ್ಚು ಮಾಡಬೇಕು ಅಂತ ಹೇಳಿದ್ದೀನಿ. 83%. ಆ ಕಾರಣ ಏನು ಹೇಳ್ತಾರೆ ಅಂತಂದರೆ, ನಮಗೆ ಕೇಂದ್ರ ಸರ್ಕಾರದಿಂದ ಕೊನೆಯಲ್ಲಿ ಬಂತು ದುಡ್ಡು, ಫೆಬ್ರವರಿಗೆ ಬಂತು, ಮಾರ್ಚ್ನಲ್ಲಿ ಬಂತು, ಹಾಗಾಗಿ ನಾವು ಖರ್ಚು ಮಾಡೋಕ್ಕಾಗಲಿಲ್ಲ. ಮಾರ್ಚ್ನಲ್ಲಿ ಬಂದದ್ದು ಲ್ಯಾಪ್ಸ್ ಏನಾಗಲ್ಲ. ಆ ದುಡ್ಡು ಬಂದ ದುಡ್ಡನ್ನು ಈ ವರ್ಷ ಓಪನಿಂಗ್ ಬ್ಯಾಲೆನ್ಸ್ನಲ್ಲಿ ಇಟ್ಕೊಂಡು ಖರ್ಚು ಮಾಡ್ತೀವಿ ಅದನ್ನು. ಸೊ ಅದು ಬೇರೆ. ಬಟ್ 83% ಭಾಳ ಕಡಿಮೆ. 83%ನ್ನು 100% ಆಗಿ ಖರ್ಚು ಮಾಡಬೇಕು. ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೀಬೇಕು, ಕೂಡಲೇ ಬಿಡುಗಡೆ ಮಾಡಿ ಅಂತ. ಮತ್ತು ಇಲ್ಲಿರ್ತಂಥ ಮೆಂಬರ್ಗಳಿಗೂ ಕೂಡ ಹೇಳಿದ್ದೀನಿ. ಆ ಮೆಂಬರ್ಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಎಂ ಪಿಗಳಿಗೆ ನಾನು ಎಲ್ರಿಗೂ ಪತ್ರ ಬರೆದಿದ್ದೀನಿ. ಎಲ್ಲ ಎಂ ಪಿಗಳಿಗೆ, BJP-ಅವರಿಗೆ, ಕಾಂಗ್ರೆಸ್ನವರಿಗೆ, JDS-ನವ್ರಿಗೆ ಎಲ್ರಿಗೂ ಪತ್ರ ಬರೆದಿದ್ದೀನಿ. ಮೀಟಿಂಗು ಕೂಡ ಮಾಡಿದ್ದೀನಿ. ನಾನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೂ ಭೇಟಿ ಮಾಡಿದ್ದೀನಿ, ಅಮಿತ್ ಶಾನೂ ಭೇಟಿ ಮಾಡಿದ್ದೀನಿ, ಮತ್ತು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವ್ರನ್ನೂ ಭೇಟಿ ಮಾಡಿ ಪತ್ರಗಳನ್ನು ಕೊಟ್ಟಿದ್ದೀನಿ. ಬರೆದಿರ್ತಕ್ಕಂಥ ಪತ್ರಗಳನ್ನು ಕೂಡ ಕೊಟ್ಟಿದ್ದೀನಿ. ನೋಡ್ರಿ, ನಾನು ಈಗ ರಾಜಕೀಯ ಮಾತಾಡಕ್ಕೆ ಹೋಗಲ್ಲ. ಕೊಡದೇ ಇರ್ತಕ್ಕಂಥದ್ದು ತಪ್ಪು. ಅವ್ರಿಗೆ ಕೊಡಲೇಬೇಕು. ಕೇಂದ್ರ ಸರ್ಕಾರ ಎಷ್ಟು ಒಪ್ಕೊಂಡಿರ್ತದೆ ಅಷ್ಟು ಕೊಡಬೇಕು. ಅದು ಕೊಡದೇ ಹೋದರೆ ನಾವು ಮೇಲಿನ ಮೇಲೆ ಹೇಳ್ತಕ್ಕಂಥದ್ದನ್ನು ಮಾಡ್ತೀವಿ. ಗೊತ್ತಾಯ್ತಾ?
ಸೊ ಇನ್ನೇನಪ್ಪ ದಿಶಾ ಕಮಿಟಿಲಿರುವಂಥ ಮೆಂಬರ್ಗಳು ಅವ್ರು ಯಾರು ಸಹ ಮೋದಿಯವರು ಇರ್ಬೋದು ಕೇಂದ್ರ ಸಚಿವರ ವಿರುದ್ಧವಾಗಿ ಮಾತಾಡೋಷ್ಟು ಶಕ್ತಿ ಇರುವಂಥ ಮೆಂಬರ್ಗಳು ಯಾರಿಲ್ಲ ಅಂಥವ್ರನ್ನ ನೀವು ಅಪಾಯಿಂಟ್ಮೆಂಟ್ ಮಾಡಿದ್ರೆ ಸರ್ ದಿಶಾ ಕಮಿಟಿ ನಾನಲ್ಲ ಅವರೇ ಮೆಹರ್ ಸಿಂಗ್ ಸರ್, ಸಾಧನಾ ಸಮಾವೇಶ